ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ನಗರದಲ್ಲಿ ಶ್ರೀ ಸಂತ ಶಿರೋಮಣಿ ಸೋಪಾನ ಕಾಕ ಮಹಾರಾಜರ ಸಮಾಧಿ ಸೂಹಳ ನಿಮಿತ್ತವಾಗಿ ವಾರ್ಷಿಕ ದಿಂಡಿ ಉತ್ಸವದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾರ್ಗದರ್ಶಿ ಕೃಷ್ಣ ಪಕ್ಷ 9 ಇಂದು ಶನಿವಾರದಿಂದ ಬುಧವಾರದ ತನಕ ದಿಂಡಿ ಉತ್ಸವ ಜರುಗುತ್ತೆ. ಶನಿವಾರದಂದು ಬೆಳಿಗ್ಗೆ ಪೋತಿಯ ಸ್ಥಾಪನೆ, ಸಂಜೆ 8 ವೀಣಾ ಜಾಗರಣೆ ಕೀರ್ತನೆ ಜರುಗಿಸಲಾಗಿದೆ. ನಂತರ ರವಿವಾರ ದಿನದಂದು ಬೆಳಿಗ್ಗೆ ಆರತಿ, ಭಜನೆ, ಅಧ್ಯಾಯ, ಜ್ಞಾನೇಶ್ವರಿ ಪಾರಾಯಣ, ಗೌರವ ಗಾಥಾ ಭಜನೆ, ನಾಮ ಜಪ, ಪ್ರವಚನ, ಪರಿಪಾಠ ಭಜನೆ, ಕೀರ್ತನೆಯನ್ನ ಜರುಗಿಸಲಾಗಿತ್ತು. ನಂತರ ಸೋಮವಾರ ದಿನದಂದು ಅಧ್ಯಾಯ, ಜ್ಞಾನೇಶ್ವರಿ ಪಾರಾಯಣ, ಗೌರವ ಗಾಥಾ ಭಜನೆ, ನಾಮ ಜಪ, ಪ್ರವಚನ, ಪರಿಪಾಠ ಭಜನೆ, ಕೀರ್ತನೆ, ವೀಣಾ ಜಾಗರಣೆ ನಡೆಸಲಾಗಿದೆ. ಮಂಗಳವಾರ ದಿನದಂದು ಸಂಗೀತ ಕಾರ್ಯಕ್ರಮ ಜರುಗುವುದು. ನಂತರ ಬುಧವಾರದಂದು ಬೆಳಿಗ್ಗೆ 6 ರಿಂದ ದಿಂಡಿ ನಗರ ಪ್ರದಕ್ಷಿಣೆ, ಶ್ರೀ ಸಂತ ಸೋಪಾನ ಕಾಕ ಮಹಾರಾಜರ ಪುಣ್ಯ ಸ್ಮರಣೆ ನಿಮಿತ್ತವಾಗಿ ಗುಲಾಲ ಸಂತ ಸಮಾರಾಧನೆ ನಡೆಸಲಾಗಿದೆ. ನಂತರ ಈ ಎಲ್ಲ ಕಾರ್ಯಕ್ರಮಗಳು ಶ್ರೀ ಗುರುವರ್ಯ ಶ್ರೀ ಪ್ರಭಾಕರ್ ಬುವಾ ಬಜರಂಗ ಬುವಾ ಬೋದಲೆ ಮಹಾರಾಜರ ಶ್ರೀ ಕ್ಷೇತ್ರ ಪಂಡರಪುರ ಇವರ ನೇತೃತ್ವದಲ್ಲಿ ನಡೆಸಲಾಗಿದೆ. ಮತ್ತು ಈ ಎಲ್ಲ ಕಾರ್ಯಕ್ರಮಗಳು ಶ್ರೀ ಡಾಕ್ಟರ್ ವೇದಾಂತಾಚಾರ್ಯ ಗುರುವರ್ಯ ಜಯವಂತ ಮಹಾರಾಜರು ಬೋಧನೆ ಮತ್ತು ಶ್ರೀ ಗುರುವರ್ಯ ಯಶವಂತ ಮಹಾರಾಜರು ಬೋಧನೆ ಇವರ ಮಾರ್ಗದರ್ಶನದಲ್ಲಿ ನಡೆಸಲಾಗಿದೆ. ಈ ಕಾರ್ಯಕ್ರಮ ಮಹಾರಾಷ್ಟ್ರ, ಕರ್ನಾಟಕದಿಂದ ಹೆಸರಾದಂತಹ ನಾಮವಂತ ಸುಪ್ರಸಿದ್ಧ ಕೀರ್ತನಕಾರರು, ಪ್ರವಚನಕಾರರು, ಗಾಯನಕಾರರು, ಬರೋಡಕಾರರು, ಮೃದಂಗಕರಿಗಳು, ಅನೇಕ ನಗರಗಳಿಂದ ಸುಧಾ ಸಂತರು ಮತ್ತು ವಾರಕರಿಗಳು ಉಪಸ್ಥಿತರಿರುತ್ತಾರೆ. ಇಲ್ಲಿ ವಿಶೇಷವಾದ ದಾನಿಗಳು ಆದ ಮೊಸಳೆ ಪಾಂಡುರಂಗ ರಾವ್, ಶ್ರೀಮತಿ ಚಂದ್ರಮ್ಮ ಟ್ರಸ್ಟ್, ಹರೀಶ್ ಹ್ಯಾಂಡಲೋಮ, ಗಾಂಧಿ ಬಜಾರ್ ಶಿವಮೊಗ್ಗ ಇವರು ತಿಂಡಿ ಉತ್ಸವದ ಅನ್ನದಾನಕ್ಕೆ 1 ಲಕ್ಷ ರೂಪಾಯಿ ಠೇವಣಿಯನ್ನ ಕೊಟ್ಟಿರ್ತಾರೆ. ಮತ್ತು ರಮೇಶ್ ನಾರಾಯಣ್ ರಾವ್ ಸುಲಕೆಯು ಮತ್ತು ಮಕ್ಕಳು ಶ್ರೀ ಪಾಂಡುರಂಗ ಹ್ಯಾಂಡಲೋಮ್ಸ್, ಬಸ್ ಸ್ಟ್ಯಾಂಡ್ ರೋಡ್, ಬಂಕಾಪುರ್ ಇವರು ದಿಂಡಿ ಉತ್ಸವಕ್ಕೆ 1 ಲಕ್ಷ ಟಿವಿಯನ್ನ ಕೊಟ್ಟಿರ್ತಾರೆ. ದಿವಂಗತ ಶ್ರೀ ವಿಠಲ್ ರಾವ್ ಮಲ್ಲರಾಜಪ್ಪ ರಾಂಪುರೆ ಇವರ ಸ್ಮರಣಾರ್ಥವಾಗಿ ಮಲ್ಲರಾಜಪ್ಪ ಮಧುಕರ್ ರಾಂಪುರೆ ಸವಣೂರ ದಿಂಡಿ ಉತ್ಸವಕ್ಕೆ 1,01,111 ರೂಪಾಯಿಗಳನ್ನ ಠೇವಣಿ ಕೊಟ್ಟಿರ್ತಾರೆ. ಆದ್ಮೇಲೆ ಏನಾಗ್ತದೆ? ಉತ್ತಮತಿ ಗತಿ ಉತ್ತಮತಿ ಗತಿ ಏಕಪಾವೇರ್. ಆ ಮನುಷ್ಯ ಉತ್ತಮ ಗತಿಗೆ ಹೋಗ್ತಾನೆ, ಮೋಕ್ಷಕ್ಕೆ ಹೋಗ್ತಾನಂತ. ನೋಡ್ರಿ, ಸಂಸಾರದಾಗ ಕೂಡ ಉತ್ತಮ ಪ್ರಕಾರ ನೀವು ನಡೆದ್ರೆ ಮೋಕ್ಷ ಬರ್ತದ. ನೀವೇನ್ ಭಜನೆ ಮಾಡಲಿಲ್ಲ ಅಂದ್ರೂ ಕೂಡ, ಅಂದ್ರೆ ಮಾಡಬಾರ್ದು ಅಂತಿಲ್ಲ, ಮಾಡಲಿ, ಉತ್ತಮವಾಗಿ ನಡೀಲಿ, ಆನಂದದಿಂದ ಜೀವನ ಪಡೀಲಿ, ಅದರಲ್ಲಿ ಭಗವಂತ ನಾಮ ಚಿಂತನೆ ಮಾಡಲಿ. ಮನುಷ್ಯ ಇದು ನಿತ್ಯ ಕರ್ಮ, ನಿತ್ಯ ಕರ್ಮ, ನಿತ್ಯ ಧರ್ಮ. ಇದು ನಿತ್ಯ ಧರ್ಮ. ಧರ್ಮ ಅಂದ್ರೆ ನೈಮಿತ್ತಿಕ ಅಂದ್ರೆ ಹಬ್ಬ ಹುಣ್ಣಿಮೆ ಬಂದಾಗ ವಿಶೇಷ ದೇವ ಪೂಜಾ ಅಂತ. ಮತ್ತೊಂದು ಮುಖ್ಯದ ಪೂಜಾ 25,000 ರೂಪಾಯಿ ಪಾಂಡುರಂಗನ ಪೂಜಾ ಮತ್ತು ರೂಪಾಯಿ ಎಲ್ಲರಿಗೆ ಆನಂದ ಇಟ್ಕೊಂಡು ಪರಮಾತ್ಮನ ಇಲ್ಲೇ ಪೂಜಾ ಮಾಡಿದ್ರೆ ಸಾಕು. ಅದೇ ಈಗ ಅದು ಮಾಡೋದು ಜರುತ್ತಿಲ್ಲ. ಪರಮಾತ್ಮ ಅಂತಾನ ಓ आहार या जगतामध्ये जे संसारिक जीव आहेत ना, त्या संसारिक जीवालाही काही अनुभव येतात. संसारिक जीवालाही काहीतरी अनुभव येतात आणि पारमार्थिक जीवालाही काहीतरी अनुभव येतात. या जगतामध्ये 2 जीव आहेत. एक संसारिक जीव आहे ना, त्या परमार्थिक जीवालाही काहीतरी अनुभव येतात. मात्र या दोघांच्या अनुभवामध्ये, या दोघांच्या अनुभूतीमध्ये मात्र फार मोठा फरक आहे. आगळा वेगळा असणारा फरक. ಅವನಿಗೇನ ಅನುಭವ ಬರ್ತೈತಿ. ಯಾ ಸಂಸಾರ ಮಾಡ್ತಾರಲ್ಲ ಅವನಿಗೇನ ಅನುಭವ ಬರ್ತೈತಿ. ಮಾತ್ರ ಅವ್ರದ ಅನುಭೂತಿ ಅನುಭವ ಏನೈತಲ್ಲ ದುಃಖದ ಅನುಭವ ಅದಾವ್ರಿ. ಮಾತ್ರ ಇದು ವಿರುದ್ಧ ಪ್ರಕಾರ. ಅಂದ್ರ परमार्थिक ಯಾರು जीव ಇರ್ತೈತಲ್ಲ ಆ परमार्थ जीवಗಳಿಗೂ अनुभव बरो. कुठं चुकलं तर फक्त मला सांगा, बाकी काही नको. ಅಂದ್ರೆ परमार्थिक ಏನ್ ಜೀವ ಇರ್ತೈತಲ್ಲ ಆ ಜೀವಗೆ ದುಃಖದ ಅನುಭವ ಇರ್ತೈತಿ. ಸಾರಿ ಸುಖದ ಅನುಭವ ಇರ್ತೈತಿ. ಮತ್ತೆ ಪರಮಾರ್ಥಿಕ ಅನುಭವ ಏನೈತಿಲ್ಲ ಮತ್ತೊಬ್ಬರಿಗೆ ಹೇಳಾಕ ಬಹಳ ಅವ್ರದ್ದು ಭೂಷಣ ಐತಿ. ಅವ್ರದ್ದು ಭೂಷಣ ಐತಿ. ಮತ್ತೊಬ್ಬರಿಗೆ ಅನುಕರಣೀಯ ಇರುವುದಿಲ್ಲ. ಮಾತ್ರ ಪರಮಾರ್ಥಿಕ ಏನು ಅನುಭವ ಇರ್ತೈತಿಲ್ಲ ಎಲ್ಲಾರ್ಗೆ ಅನುಕರಣೆ ಇರ್ತೈತಿ. ವಿಠಲ 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 ವಿಠಲ.
संसारिक अनुभव दुःखाचे, पारमार्थिक अनुभव दुसरा दूषणास्पद आहे आणि सांसारिक अनुभव दूषणास्पद आहे आणि सांसारिक अनुभव भूषणास्पद आहे आणि तिसरं त्याच्या पुरता आहे, मात्र पारमार्थिक अनुभव दुसऱ्याला मार्ग दावणारा आहे. म्हणजे मार्ग एखादा जर पुढचा कोणीतरी पारमार्थिक अनुभव केला तर त्याच्या पाठीमागा आपण जाण्या योग्य आहे. सांसारिक जीव हे आपल्या सांसारिक जीवनामध्ये कुठलेही अनुभव जे येतात ना ते दुःखालाच कारणीभूत आहेत. बघा आहे का नाही, आम्ही सांसारिक जीवनामध्ये कुठेतरी सुखाचं काय सांगतो का, सगळं दुःखाचं. एखादा संसार काय म्हणले सांसारिक अनुभव तुमचा कसा असेल, तो म्हातारा माणूस म्हणतो तू सगळ्या नावावर ठेव, जेणेकरून त्या अर्ध्या प्रॉपर्टीसाठी तरी तो आपला सांभाळ करेल, आहे का नाही, असा सांसारिक जीव सांगतो आपल्याला. म्हणजे जे काय सांगतो ते दुःखाचं सांगतो, जे काय सांगतो ते दुःखाचं. ಮತ್ತು ಅನ್ನದಾಸೋಹದ ದಾನಿಗಳು ಆದ ಶಿವರುದ್ರಪ್ಪ, ಮಾಮ್ಲೆ ಪಟ್ಟಣ ಶೆಟ್ಟರ್ ಹಾಗೂ ಮಕ್ಕಳು ಹಾಗೂ ರಾಮಕೃಷ್ಣ ನೀಲಪ್ಪ ಆಲದಕಟ್ಟೆ ಮತ್ತು ನೀಲವ್ವ ಆಲದಕಟ್ಟೆ ಮತ್ತು ಮಕ್ಕಳು ಮತ್ತು ದರ್ಶನ್ ಹನುಮಂತರಾವ್ ಕುಂಟೇಸ ಮೋಟೆಬೆನ್ನೂರು ಮತ್ತು ಇದೇ ಸಂದರ್ಭದಲ್ಲಿ ಸಂಗೀತಗಾರರು, ಕಲಾವಿದರು, ಸಾಹಿತಿಗಳು ಆಗಮಿಸಿದ್ರು. ಮತ್ತು ಇದೇ ಸಂದರ್ಭದಲ್ಲಿ ಭಾವಸಾರ ಕ್ಷತ್ರಿಯ ದೈವವ ಭಜನಾ ಮಂಡಳಿ ಸಿಂಪಿಗಳಿ ಇವರಿಂದ ಪಾಂಡುರಂಗ ದೇವರ ಪಲ್ಲಕ್ಕಿ ಉತ್ಸವವನ್ನು ಭಜನೆ ಸಂಗೀತದೊಂದಿಗೆ ಪ್ರಮುಖ ಬೀದಿಯಲ್ಲಿ ಜರುಗಿಸಲಾಗಿದೆ. ಬಂಕಾಪುರ ಹಾಗೂ ಸಮಸ್ತ ಹಿರಿಯರು ಆದ ರಾಮಚಂದ್ರ ಪುಕಾಳೆ, ಅಂಬರೀಶ್ ಸೌಡವದೆ, ರಮೇಶ್ ಸುಲಾಕೆ, ಅಶೋಕ್ ಹಂಚಾಟೆ, ಮಧುಸೂದನ್ ಸುಲಾಕೆ, ರಾಜು ಸುಲಾಕೆ, ರಮೇಶ್ ಹಂಚಾಟೆ, ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರು ಉಪಸ್ಥಿತರಿದ್ದರು. ರವಿರಾಜ್ ಎಸ್ ಅಂಶ, ಶಿಗ್ಗಾಂವ್, ಏಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.